ಆಚರಣೆ ಮಾಡಿ. ಐಟಿಐ ಸಿ ಮುನಿವೆಂಕಟಪ್ಪನವರು ಕೆಆರ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಮಧ್ಯೆ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ತಮ್ಮ 72ನೆಯ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿಕೊಂಡರು. ಈ ವೇಳೆ ಮಾತನಾಡಿದ ಅವರು, ಐಟಿಐ ಕಂಪನಿಯಿಂದ ನಿವೃತ್ತಿಯಾದ ದಿನದಿಂದ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಬಡ ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವುದು ಅಲ್ಲದೆ ಧನ ಸಹಾಯ ಮಾಡುತ್ತಾ ಬಂದಿರುವುದಾಗಿ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಯಾವಾಗಲೂ ಬಡವರ ಸೇವೆ ಮಾಡುವುದೇ ನನ್ನ ಕಾಯಕ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ದೇವರಾಜ್ ಸೂರ್ಯವಂಶಿ, ನಗರ ಜಿಲ್ಲಾ ಜೆಡಿಎಸ್ ಎಸ್ಟಿ ವಿಭಾಗದ ಕಾರ್ಯದರ್ಶಿ ರುದ್ರೇಶ್, ಮುಖಂಡರಾದ ಆನಂದ್, ಚೌಡಪ್ಪ, ನಾಗರಾಜ್, ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಸರ್, ನನ್ನ ಹೆಸರು ಮುನಿವೆಂಕಟಪ್ಪ ಅಂತ. ನಾನು ITI ಕಾರ್ಖಾನೆಯಲ್ಲಿ 36 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ 11 ವರ್ಷ ಆಗಿದೆ. ನನಗೆ ಸರ್ಕಾರದಿಂದ 70ರಲ್ಲೇ ನನಗೆ ಪಬ್ಲಿಕ್ ಸರ್ವಿಸ್, ಸೋಷಿಯಲ್ ಸರ್ವಿಸ್ ಅಂತ ಹೆಲ್ಪರ್ ಡಿಪಾರ್ಟ್ಮೆಂಟಿಂದ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದನ್ನು ನಾನು ಉಪಯೋಗಿಸ್ಕೊಳ್ಳೋದು ಯಾಕೆ ಅಂತಿದ್ದೆ. ರಿಟೈರ್ಡ್ ಆದಮೇಲೆ ನಮ್ಮ ಕೆಆರ್ಪುರ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಬಡಬಗ್ಗರು ಬರ್ತಾರೆ, ಬೇರೆಯವರು ಬರ್ತಾರೆ, ಕುಂದುಕೊರತೆಗಳಿರ್ತಾರೆ, ಕೆಲವು ವಿಷಯಗಳನ್ನು ತಿಳ್ಕೊಂಡು ನಾನು ಕಣ್ಣು 100 ವರ್ಷ ಬೆಳೆ, ಮನುಷ್ಯನಿಗೆ 100 ವರ್ಷ, ಕಣ್ಣಿಗೆ ಇದ್ರೇ ಎಲ್ಲ ಸಂಘ ಸಂಸ್ಥೆಗಳು ಯಾವುದೇ ಆಗಲಿ ಕಣ್ಣಿಗೆ ನಮ್ಗೆ ಬೇಕಾಗಿದೆ. ಕಣ್ಣು ಆಪ್ರೇಷನು, ಗೊತ್ತಿಲ್ಲದಿರೋ ಕಣ್ಣು ಆಪ್ರೇಷನು, ಹಳ್ಳಿ ಕಡೆ ಸುತ್ತಮುತ್ತ ಕೆಆರ್ಪುರ ಕ್ಷೇತ್ರದ ಸುತ್ತಮುತ್ತಲು ಇರೋರು ಅವರಿಗೆ ಕರ್ಕೊಂಡ್ಬಂದು ಬೇಕಾದವ್ರಿಗೆ ಕಣ್ಣು ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರಿಗೆ ಹೇಳಿ ಅವ್ರಿಗೆ ಆಪ್ರೇಷನ್ ಮಾಡಿ ಸಮಾರಂಭಕ್ಕೆ ಮುನಿವೆಂಕಟಪ್ಪ ಅವರು ನನ್ನನ್ನು ಕರೆದಿದ್ದು ತುಂಬ ಸಂತೋಷದ ವಿಷಯ. ಅವರು ಭಾಳ ವರ್ಷಗಳಿಂದ ಈ ಒಂದು ಸೇವೆನ ಆಸ್ಪತ್ರೆಯಲ್ಲಿ ತಿಳುವಳಿಕೆ ಇಲ್ಲದಂಥ ಜನ ಬಂದಾಗ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ಅವರಿಗೆ ಚಿಕಿತ್ಸೆ ಕೊಡಿಸೋದ್ರ ಮೂಲಕ ತಮ್ಮ ಚಾತುರ್ಯವನ್ನು ತೋರಿಸಿರ್ತಾರೆ. ಆಸ್ಪತ್ರೆಯಲ್ಲಿ ಅವರು ಭಾಳಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿರ್ತಾರೆ, ಇಲ್ಲಿವರೆಗೂ ಜನಸೇವೆ ಮಾಡ್ಕೊಂಡು ಬಂದಿರ್ತಾರೆ. ಈ ಒಂದು ಜನಸೇವೆಯಲ್ಲಿ ಅವರು ಈ ದಿನ ಹುಟ್ಟದ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಹುಟ್ಟು ಹಬ್ಬನ ರೋಗಿಗಳ ಮಧ್ಯದೊಳಗೆ ಆಚರಿಸ್ಕೊಂಡು ಎಲ್ಲರಿಗೂ ಸಿಹಿ ಹಂಚಿರ್ತಾರೆ. ಇದು ತುಂಬ ಸಂತೋಷದ ವಿಷಯ. ಈ ಒಂದು ಅವ್ರು ಮಾಡಿರ್ತಕ್ಕಂಥ ಕರ್ತವ್ಯ ಮತ್ತು ಅವರು ಇದು ಮಾಡಿರ್ತಕ್ಕಂಥ ಸೇವೆಗೆ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ, ಇನ್ನೂ 100 ವರ್ಷಗಳ ಕಾಲ ಬದುಕನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸತೀಶ್ ಅವರು, ಮಠಪತಿಯವರು ಮತ್ತು ನಮ್ಮ ನಟರಾಜ್ ಅವರು ಈ ಒಂದು ಸಂದರ್ಭದಲ್ಲಿ ಬಂದು ಅವರಿಗೆ ಆಶೀರ್ವದಿಸಿ ಎಲ್ಲ ಒಂದು ಕಾರ್ಯಕ್ರಮದೊಳಗೂ ಭಾಗವಹಿಸಿ ಅವರು ಸಹಕಾರ ನೀಡ್ತಾ ಇರೋದು ನಗುತ್ತಾ